10 ನಿಮಿಷನೂ ನಿಂತ್ಕೊಳಕ್ ಆಗ್ತಿದಿಲ್ಲ. ಈಗ ಆರಾಮಾಗಿ ನಿಂತ್ಕೊಂಬೋದು. ಎರಿಕನ್ಸ್ ಕಡಿಮೆ ಆಗಿದೆ, ತಲೆನೋವು ಕಡಿಮೆ ಆಗಿದೆ, ಗ್ಯಾಸ್ಟ್ರಿಕ್ ಇಲ್ಲ. ಪುನಃ ಯಾವುದೇ ತರಹದ ಕಾಯಿಲೆಗಳು ಬರಲ್ಲ. ಹೊಟ್ಟೆ ಊತ ಗಟ್ಟಿ ಇರೋದು ಜಾಸ್ತಿ. ಸೂಜಿ ಅಂದ್ರೆ ಭಯ ಮೇಡಮ್ ನನಗೊಂದು ಸ್ವಲ್ಪ, ಅದರಿಂದ ಬಂದಿದ್ದಿಲ್ಲ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶ್ರಾವ್ಯ ಅರುಣ್, ಭದ್ರಂ ನೇಚರ್ಸ್ ಕ್ಲಿನಿಕ್, RR ನಗರ್, ಬ್ಯಾಂಗ್ಳೂರ್, ಆಕ್ಯುಪಂಕ್ಚರಿಸ್ಟ್. ಈಗ ನಮ್ಮ ಪೇಷಂಟ್ ಒಬ್ಬರು, ಅವ್ರಿಗೆ ಏನೆಲ್ಲ ಸಮಸ್ಯೆ ಇತ್ತು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಅವ್ರ ಹೆಸರು ರೂಪಾ ಅಂತ. ಬನ್ನಿ ನೋಡೋಣ. ನಮಸ್ತೆ. ನಮಸ್ತೆ ಮೇಡಮ್, ನನ್ನ ಹೆಸರು ರೂಪಾ. ಎರಿಕನ್ಸ್ ಇತ್ತು ಮೇಡಮ್. ವರ್ಷದಿಂದ ಇಂಗ್ಲೀಷ್ ಏನು ತಗೊಂಬಾರ್ದು ಟ್ರೀಟ್ಮೆಂಟು ಅಂತೇಳಿ ಭಯದಿಂದ ಬಂದಿದ್ದಿಲ್ಲ. ಈ ಪುಷ್ಪ ಹೇಳಿದ್ರು, ಬನ್ನಿ ಅನುಕೂಲ ಆಗುತ್ತೆ ಅಂತ. 4 ಸೆಕ್ಷನ್ ಆದಮೇಲೆ ಎರಿಕನ್ಸ್ ಕಡಿಮೆ ಆಗಿದೆ, ತಲೆನೋವು ಕಡಿಮೆ ಆಗಿದೆ, ಗ್ಯಾಸ್ಟ್ರಿಕ್ ಇಲ್ಲ. ಓಕೆ, ಅಂದರೆ ನಿಮ್ಗೆ ಗೊತ್ತಾಗಿದ್ದು ಪುಷ್ಪನಿಂದ ಗೊತ್ತಾಯ್ತಾ? ಸರಿ, ನೀವು ಯಾವಾಗ ಗೊತ್ತಾಗಿದ್ದು ನಿಮಗೆ ಈ ವಿಷಯ? ಅಲ್ಲೇ 1 ವರ್ಷ ಆಯ್ತು ಮೇಡಮ್ ಗೊತ್ತಾಗಿ. ಸರಿ, ಯಾಕೆ 1 ವರ್ಷದಿಂದ ಯಾಕೆ ಬರಲಿಲ್ಲ? ಭಯ ಆಯ್ತು ಮೇಡಮ್, ಹೆಂಗ್ ತಾಣೋದು ಏನು. ಸೂಜಿ ಅಂದ್ರೆ ಭಯ ಮೇಡಮ್ ನನಗೊಂದು ಸ್ವಲ್ಪ, ಅದರಿಂದ ಬಂದಿದ್ದಿಲ್ಲ. ನಮ್ಮ ಯಜಮಾನ್ರು ಬಲವಂತ ಮಾಡಿ ಕರ್ಕೊಂಬಂದು, ಜಾಸ್ತಿ ಆದ್ಮೇಲೆ ಕರ್ಕೊಂಬಂದ್ರು. ಓಕೆ, ಸರಿ. ಬಟ್ ಈಗ 20 ಸಿಟ್ಟಿಂಗ್ ಆಗಿದೆ ನಿಮ್ದು ಅಲ್ಲ? ಹೌದು ಮೇಡಮ್. ಸಿಟ್ಟಿಂಗ್ ಅಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಹುಷಾರಾಗಿದೆಯಾ? ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಗಿ. ವೆರಿಕೋಸ್ ವೇನ್ಸ್ ಇತ್ತು, ಮೈಗ್ರೇನ್ ಇತ್ತು, ಅಸಿಡಿಟಿ ಇತ್ತು, ಗ್ಯಾಸ್ಟ್ರೈಟಿಸ್ ಇತ್ತು, ಮತ್ತೆ ಕಾಲು ನೋವುಗಳಿತ್ತು. ಕಾಲು ನೋವು ಇದೆ, ಕರೆಕ್ಟಾ? ಮತ್ತೆ ಹೊಟ್ಟೆ ಊತ ಗಟ್ಟಿ ಇರೋದು ಜಾಸ್ತಿ. ಗಟ್ಟಿ ಇರ್ತಾ ಇತ್ತು ಮೇನ್ ಆಗಿ. ಬಟ್ ಇವಾಗ ಗಟ್ಟಿ ಇಲ್ಲ, ನಾರ್ಮಲ್ ಆಗಿದೆ. ಸರಿ. ಮತ್ತೆ ಊಟ ಎಲ್ಲ ಆರಾಮಾಗಿ ಊಟ ಎಲ್ಲ ಮಾಡುವಂಥದ್ದು ಮಾಡ್ತೀವಿ ಮೇಡಮ್. ಓಕೆ. ಮತ್ತೆ ಇವಾಗ ಟ್ರೀಟ್ಮೆಂಟ್ ಎಲ್ಲ ಮುಗಿಯುತ್ತೆ ಅಲ್ವಾ? ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲಿಂದ ನೀವು ಯಾವ ತರ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತೀರಿ ಮೇಡಮ್? ಹೆಂಗ್ ಹೇಳ್ಕೊಟ್ಟಿದ್ದಾರೆ, 5:30 ಒಳಗೆ 6 ಗಂಟೆ ಒಳಗೆ ತಿನ್ಬೇಕು ಅಂತ, ಆ ತರನೇ ತಿನ್ಕೊಂಡು ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸರಿ, ಆಯ್ತು. ಮತ್ತೆ ಮನ್ಸಲ್ಲಿ ಎಲ್ಲೂನು ಬಂದ್ಬಿಡುತ್ತೇನೋ, ಮತ್ತೆ ಎಲ್ಲ ರಿಯಾಕರ್ ಆಗ್ಬಿಡುತ್ತೆ, ಆ ಭಯ ಏನು ಇಟ್ಕೊಳ್ತೀರಾ? ಇಲ್ಲ. ನೀವು ನಾನು ಹೇಳಿರುವಂತಹ ಕರೆಕ್ಟ್ ಲೈಫ್ ಸ್ಟೈಲ್ನ, ಅಂದ್ರೆ ಏನು, ಬೆಳಿಗ್ಗೆ ಎದ್ದೊಳ್ತೀರಿ, ವಾಕಿಂಗ್ ಮಾಡೋದು, ಟೈಮ್ ಕರೆಕ್ಟಾಗಿ ನಿಮ್ದೇನು ಸಮಯ ಇದೆ ಆ ಸಮಯಕ್ಕೆ ಊಟ ಮಾಡ್ಕೊಳ್ಳುವಂಥದ್ದು, ಮತ್ತೆ ರಾತ್ರಿ ಬೇಗ ಮಲಗುವಂಥದ್ದು, ಮತ್ತೆ ನಿಮ್ಮ ಭಾವನೆಗಳು ಅಂದ್ರೆ ಎಮೋಷನ್ಸ್ ಅನ್ನೋದೇನಿದೆ ಅದನ್ನ ಯಾವಾಗಲೂ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳುವಂಥದ್ದು. ಇದಿಷ್ಟು ಮಾಡಿದ್ರೆ ಪುನಃ ಯಾವುದೇ ತರಹದ ಕಾಯಿಲೆಗಳು ಬರಲ್ಲ. ಸರಿ ಅಲ್ಲ? ಸೊ ಮುಂದಕ್ಕೂ ಅಷ್ಟೇ, ಹೇಗೆ ಬಂದಾಗ ನೀವು ಹೇಗಿದ್ರಿ, ಇವಾಗ ಹೇಗಿದ್ರು, ಆ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗಿದೆ ಅಲ್ವಾ? ನಮಗೂ ಕೂಡ ಗೊತ್ತಿದೆ. ಇಲ್ಲಿ ಮುಂದಕ್ಕೆ ಚೆನ್ನಾಗಿ ಆರಾಮಾಗಿ ನಾನು ಹೇಳ್ಕೊಟ್ಟಿರುವಂತ ಲೈಫ್ ಸ್ಟೈಲ್ನ ನೀವು ಫಾಲೋ ಮಾಡ್ತೀವಿ ಮೇಡಮ್. ಮತ್ತೆ ಯಾವುದೇ ತರ ಸಮಸ್ಯೆ ಮಾಡ್ತಿಲ್ಲ. ಮತ್ತೆ ಏನ್ ಹೇಳ್ತೀರಿ ನೀವು ಸೂಜಿ ಬಗ್ಗೆ ಆಗ್ಲಿ, ಟ್ರೀಟ್ಮೆಂಟ್ ಬಗ್ಗೆ ಇಲ್ಲಿ ತಾಂಡ್ಮೇಲೆ ತುಂಬಾ ಅನುಕೂಲ ಆಗಿದೆ ಮೇಡಮ್. ನಾನು ಇವತ್ತು 10 ನಿಮಿಷನೂ ನಿಂತ್ಕೊಳಕ್ ಆಗ್ತಿದಿಲ್ಲ. ಈಗ ಆರಾಮಾಗಿ ನಿಂತ್ಕೊಂಬೋದು. ನೀವು ಯಾವಾಗ್ಲೂ ಜಾಸ್ತಿ ಓಡಾಡ್ಬೇಕು ಅಂದ್ರೆ ನಾನು ಏನಿಲ್ಲ, ಕುತ್ಕೊಂತೀನಿ. ನೀವು 10 ನಿಮಿಷ 20 ನಿಮಿಷನಾದ್ರೂ ನಿಂತ್ಕೊಂತೀನಿ, ಏನ್ ತೊಂದ್ರೆ ಇಲ್ಲ ಮೇಡಮ್ ನನ್ಗೀಗ. ಗ್ಯಾಸ್ಟ್ರಿಕ್ ಇಲ್ಲ ಮೇಡಮ್ ಈಗ. ಸೊ ಏನ್ ತಿಂದ್ರು ಗ್ಯಾಸ್ಟ್ರಿಕ್ ಇಲ್ಲ ಮೇಡಮ್. ಏನಾರ ಒಂದು ರೊಟ್ಟಿನೋ ಏನಾರ ತಿಂದ್ಬಿಟ್ರೆ ಎದೆ ಉರಿಯತ್ತದು, ಈ ತರ ಆಗೋದು. ಈಗ ಟ್ರೀಟ್ಮೆಂಟ್ ಆದ್ಮೇಲೆ ಏನು ಇಲ್ಲ ಮೇಡಮ್, ತಲೆನೋವು ಇಲ್ಲ. ಮತ್ತೆ ಸೂಜಿ ಭಯ ಆಗುತ್ತಾ? ಫಸ್ಟ್ 1-2 ಸಲ ಭಯ ಆಯ್ತು ಮೇಡಮ್, ಆಮೇಲೆ ಆತರ ಏನಿಲ್ಲ. ಅಂದ್ರೆ ನಿಮ್ಗೆ ಗೊತ್ತಾಯ್ತು ಸೂಜಿ ಅಂದ್ರೆ ಅಷ್ಟೇ ನೋವು ಮಾತ್ರ. ಫಸ್ಟ್ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಭಯ ಆಗಿತ್ತು ಮೇಡಮ್, ಈಗೇನ್ ಭಯ ಇಲ್ಲ. ನೋಡಿ ವೀಕ್ಷಕರೇ, ಏನಂದ್ರೆ ಇವರಿಗೆ ಪುಷ್ಪ ಅಂತ ಅವ್ರು ನಮ್ಮ ಸ್ಟಾಫೇ ಆಗಿದ್ರು ಕೂಡ, ಅವ್ರ ಮುಖಾಂತರ ಇವ್ರಿಗೆ ಗೊತ್ತಾಗುತ್ತೆ ಟ್ರೀಟ್ಮೆಂಟ್ ಗೊತ್ತಾದ್ರೂ ಸಹ ಭಯ ಇರುತ್ತೆ. ಸೂಜಿ ಅಂದ್ರೆ ಸಿಕ್ಕಾಬಡೆ ಭಯ. ಬರೀ ಸೂಜಿ ಅಂತಾನೆ ಅಲ್ಲ, ಎಲ್ಲಾ ತರದಲ್ಲೂ ಅವ್ರಿಗೆ ಭಯನೇ ಯಾವಾಗಲೂ ಕೂಡ. ಸೊ ಆ ಸೂಜಿಗೆ ಹೆದರ್ಕೊಂಡು ಟ್ರೀಟ್ಮೆಂಟಿಗೆ ಬಂದಿರಲಿಲ್ಲ. ಬಟ್ ಈಗ ಬಂದು ಕನ್ಸಲ್ಟೇಷನ್ ಎಲ್ಲ ಆದ ಮೇಲಿಂದ ಅವರಿಗೆ 1 ಸೆಷನ್ ಕೊಟ್ಟಾದ್ಮೇಲೆ ಓಕೆ ಹಾಕೊಳ್ಬಹುದು ಅಂತ ಅನ್ನಿಸ್ತು. ಆಮೇಲೆ 2nd ಸೆಷನ್ ಇಂದಾಗಿ ಅವ್ರಿಗೆ ಭಯದಿಂದೆಲ್ಲ ಹೊರಗಡೆ ಬಂದು ಆರಾಮಾಗಿ ಸೂಜಿನ 20 ಸಿಟ್ಟಿಂಗ್ ಅಂದ್ರೆ 20 ಸತಿ ಬಂದು ಹಾಕ್ಸ್ಕೊಂಡಿದ್ದಾರೆ. ಅದಾದ್ಮೇಲೆ ಅವ್ರು ಏನೆಲ್ಲ ಕಾಯಿಲೆ ಇತ್ತು ಅಂತ ಹೇಳಿದ್ರೆ, ವೆರಿಕೋಸ್ ವೇನ್ಸ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಸ್ಪೈಡರ್ ವೇನ್ಸ್ ಅಂತ ಇತ್ತು ಅವರಲ್ಲಿ. ಸೊ ಅದು ಕ್ಲಿಯರ್ ಆಯಿತು. ಮತ್ತು ತುಂಬ ಕಾಲು ನೋವಿತ್ತು, ಮತ್ತು ತಲೆನೋವು, ಮೈಗ್ರೇನ್ ಹೆಡೇಕ್ ಅಂತ ಏನು ಹೇಳ್ತೀವಿ ಅದು ಇತ್ತು.
ಮತ್ತು ಗ್ಯಾಸ್ಟ್ರೈಟಿಸ್ ಅಂದರೆ ಎದೆಯುರಿ ಬರುವಂಥದ್ದು, ಏನು ಸರಿಯಾಗಿ ತಿನ್ನೋಕ್ಕಾಗ್ತಿರ್ಲಿಲ್ಲ. ಸೊ ಈ ತರಹದ ಎಲ್ಲ ಥರ ಸಮಸ್ಯೆ ಇತ್ತು. ಮತ್ತು ಹೊಟ್ಟೆ ಯಾವಾಗಲೂ ಬ್ಲೋಟ್ ಆಗ್ತಿತ್ತು ಅವರಿಗೆ, ಮತ್ತು ಹೊಟ್ಟೆ ತುಂಬ ಗಟ್ಟಿ ಇತ್ತು. ಟ್ರೀಟ್ಮೆಂಟ್ ಮಾಡೋ ಸಮಯದಲ್ಲೂ ಅಷ್ಟೇ ತುಂಬ ಗಟ್ಟಿಯಾಗಿರ್ತಿತ್ತು. ಸೊ ಅದೆಲ್ಲರಿಂದನೂ ಹೊರಗಡೆ ಬಂದು ಇವಾಗ ಕಂಪ್ಲೀಟ್ ನಾರ್ಮಲೈಸ್ ಆಗಿದ್ದಾರೆ. ಅವ್ರಿಗೆ ಆ ಒಂದು ಖುಷಿನೂ ಇದೆ ಚೆನ್ನಾಗಿ ಆಗಿದ್ದೀನಿ ಅಂತ ಹೇಳಿ. ಹಾಗೆ ಯಾರೆಲ್ಲ ಸೂಜಿಗೆ ಹೆದರ್ಕೊಳ್ತಾ ಇರ್ತಿರೋ, ಸೂಜಿ ಅಂದರೆ ಏನು ಹೆದರ್ಕೊಳ್ಳೋವಂಥದ್ದು ನೋಡೋದಕ್ಕೆ ಹೆದರಿಕೆ ಆಗುತ್ತೆ, ಬಟ್ ರಿಯಲ್ ಫ್ಯಾಕ್ಟೇ ಬೇರೆ ಇರುತ್ತೆ. ಸಣ್ಣ ಮಕ್ಕಳು ಸಹ ಸೂಜಿನ ಹಾಕಿಸ್ಕೊಳ್ಬಹುದು. ಸೊ ಹಾಗಾಗಿ ರೂಪ ಅವ್ರು ಬಂದು ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ತುಂಬ ಸಂತೋಷ ಆಯಿತು. ಟ್ರೀಟ್ಮೆಂಟ್ ತಗೊಂಡು ಚೆನ್ನಾಗಾಗಿದ್ದೀರಾ, ಹೀಗೆ ಯಾವಾಗಲೂ ಚೆನ್ನಾಗಿರಿ. ಥ್ಯಾಂಕ್ ಯು. Yeah.